ಓಕೆ, ಅಶ್ವಿನಿ ಡಿ. ಏನಾಗಿದೆ ಅಪ್ಡೇಟ್ ಇನ್ಫಾರ್ಮೇಶನ್? ಸರ್ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರಿ. ಓಕೆ, ಅದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ ಸರ್. PDF ಆರ್ಟಿಕಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಓಕೆ. ಕಲೆಕ್ಟ್ ಮಾಡಿದೀರ ಆಲ್ರೆಡಿ? ಸರ್ಚ್ ಮಾಡಿ ಇಟ್ಟಿದ್ದೀನಿ ಸರ್. ಸ್ವಲ್ಪ ಸೊ ಹಾಗಿದ್ರೆ ನೀವು ರಿವ್ಯೂ ಆಫ್ ಲಿಟ್ರೇಚರ್ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ಫೈನ್. ಭೂಮಿಕಾ ಮಾತಾಡಿ. ಲವ್ ಡಿಸ್ಟರ್ಬೆನ್ಸ್ ಬೇರೆ ಕಡೆ ಬಂದು ಕೂತ್ಕೊಳ್ರೋ, ಅದು ಏನ್ರ ಅದು? ಹೇಳಿ. ಸರ್, ಲಾಸ್ಟ್ ಟೈಮ್ ಫುಲ್ ಸೋಷಿಯಲ್ ಮೀಡಿಯಾ ಹೇಗ್ ಮಾರ್ಕೆಟಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ರೆಡಿ ಮಾಡಿ ಕಳ್ಸಿದ್ನಲ್ಲ ಸರ್. ಓಕೆ, ಅದ್ ಚೇಂಜಸ್ ಮಾಡಿದೀನಿ. ಈಗ ಒಂದೊಂದು ಸೋಷಿಯಲ್ ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅದು ಹೇಗ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಸರ್ PDF ರೆಡಿ ಮಾಡಿದ್ದೀನಿ. ಕ್ವೆಶ್ಚನರ್ ಏನಾದ್ರು ರೆಡಿ ಮಾಡಿದ್ರಾ ಫಾರ್ಮೆಟ್? ಸರ್ 20 ಮಾಡಿ ಕಳ್ಸಿದ್ನಲ್ಲ ಸರ್ ಡಾಕ್ಯುಮೆಂಟ್ ಎಲ್ಲ ಗೂಗಲ್ ಫಾರ್ಮ್ ಅಲ್ಲಿ ನಾನೇ ರೆಡಿ ಮಾಡಿದ್ದು. ಓಕೆ ಸರ್, ಇನ್ನು ಕ್ವೆಶ್ಚನರೀಸ್ ಮಾಡ್ಬೇಕು ಅನ್ಸುತ್ತೆ. ಓಕೆ, ಮಾಡಿ ತೊಂದ್ರೆ ಇಲ್ಲ. ಆರ್ಟಿಕಲ್ಸ್ ರಿವ್ಯೂ ಆಗಿದೆಯಾ? ಮಾಡ್ಬೇಕು ಸರ್, ಡೆಮೋಗ್ರಫಿಕ್ ಆಗಿ ಮಾಡಿದೀನಿ ಕ್ವೆಶ್ಚನರೀಸ್. ಓಕೆ, ಇದು ರಿವ್ಯೂ ಆಫ್ ಲಿಟ್ರೇಚರ್ ಸರ್ ಅದ್ ಮಾಡ್ತಾ ಇದ್ದೀನಿ. ಈಗೆಲ್ಲ ಚೇಂಜ್ ಮಾಡಿದ್ನಲ್ಲ ಸರ್, ಟೈಮ್ ಬೇಕು ಸ್ವಲ್ಪ. ಓಕೆ, ಫೈನ್ ತಗೊಳ್ಳಿ, ತೊಂದ್ರೆ ಇಲ್ಲ. ನಾನು ಜಸ್ಟ್ ಎಲ್ಲರಿಗೂ ಅಪ್ಡೇಟ್ ಕೇಳ್ತಾ ಇದ್ದೀನಿ, ಆಯ್ತಾ? ಇವತ್ತೇ ಎಲ್ಲರೂ ಸಬ್ಮಿಟ್ ಮಾಡಬೇಕು ಅಂತ ಏನ್ ಕಂಡೀಷನ್ ಇಲ್ಲ. ನಾನು ಜಸ್ಟ್ ನಿಮ್ದು ಏನೇನು ಸ್ಟೇಟಸ್ ಇದೆ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಚೈತ್ರ SV ಅವರು. ಮಾತಾಡಿ. ನಿನ್ ಬದಲು ನಾನೇ ಮಾತಾಡ್ಬಿಡ. ನಿನ್ನೆ ರಾತ್ರಿ ತಾನೇ ಎಲ್ಲಾನು ಕೇಳಿಸ್ಕೊಂಡು ನಿನ್ನೆ ತಾನೇ ಎಲ್ಲಾನು ಮಾತಾಡಿದೀನಿ. ಆಗ್ಲೇ ಇಲ್ಲಿ ಏನ್ ಅಪ್ಡೇಟ್ ಅಂತಂದ್ರೆ ಏನ್ ಮಾಡ್ಲಿ ಸರ್, ನಂಗೆ ನಿದ್ದೆ ಮಾಡಕ್ಕೆ ಟೈಮ್ ಇಲ್ಲ ಅಂತ. ಹೇಳಿದಲ್ವಾ ಮತ್ತೆ ಆಯ್ತು ಸರ್. 10 ಕಂಪನೀಸ್ 5 years ಆನ್ಯುವಲ್ ರಿಪೋರ್ಟ್ ಕಲೆಕ್ಟ್ ಮಾಡಬೇಕು. ಒಟ್ಟು 50 ಆನ್ಯುವಲ್ ರಿಪೋರ್ಟ್ ಕಲೆಕ್ಟ್ ಮಾಡ್ಬೇಕಂತ ಹೇಳಿದೀರಾ. ಓಕೆ, ಆಮೇಲೆ ರಿವ್ಯೂ ಆಫ್ ಲಿಟ್ರೇಚರ್ ಬರೀ ಅಂತ ಹೇಳಿದ್ರೆ ಒಂದು 5 to 6 times. ಓಕೆ, ಅಷ್ಟು ತಿರುಗಿ ಸರಿ. ಸೊ ಅಂದ್ರೆ ಇನ್ನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ನೀವು ಅನ್ನಂಗಾಯ್ತು. ಸರ್ ಒಂದು ಡೌಟ್ ಹೇಳಿ. ಹೈಪೋಥಿಸಿಸ್ ಇನ್ನು ಡೌಟ್ ಸರ್. ಏನ್ ಹೇಳಿ? ಹೈಪೋಥಿಸಿಸ್. ಹೈಪೋಥಿಸಿಸ್ ಅದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಸರ್. ತಗೋಬೇಕಾ ಕಂಪಲ್ಸರಿ? ಇಲ್ಲ, ಇವಾಗ ನಿಮ್ ಪ್ರಾಜೆಕ್ಟ್ ಗೆ ಹೈಪೋಥಿಸಿಸ್ ಮಾಡೋದ್ ಬೇಡ. ಅದಕ್ಕೆ ತಗೊಳ್ಳಲ್ಲ, ರಿಸರ್ಚ್ ಅಲ್ಲ ಸರ್, ಅದಕ್ಕೆ ಡೌಟ್. ಇಲ್ಲ, ಅದು ಏನಾಗುತ್ತೆ ಗೊತ್ತಾ, ಇವಾಗ ನೀವು 50 ಆನ್ಯುವಲ್ ರಿಪೋರ್ಟ್ ಅಲ್ಲೂ ನೆಟ್ ಸೇಲ್ಸ್ ನೆಟ್ ಪ್ರಾಫಿಟ್ ನ ತಗೊಂಡ ಮೇಲೆ ಹೈಪೋಥಿಸಿಸ್ ನ ಫ್ರೇಮ್ ಮಾಡಿಬಿಟ್ಟು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ನ ಅಡಾಪ್ಟ್ ಮಾಡಿಬಿಟ್ಟು ಪ್ರೂವ್ ಮಾಡಬಹುದು. ನಲ್ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತಾ, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತಾ ಅಂತ. ಬಟ್ ನೀವಿರೋ ಕಂಡೀಷನ್ ಅಲ್ಲಿ ಹೋಗೋ ತನಕ ಬೇಡ. ಜಸ್ಟ್ ಜನರಲ್ ಸ್ಟೇಟ್ಮೆಂಟ್ ಗಳನ್ನ ಮಾಡಿಬಿಟ್ಟು ವಿ ವಿಲ್ ಸಿ ವೆದರ್ ಪ್ರೀ ಅಡಾಪ್ಷನ್ ಪೋಸ್ಟ್ ಅಡಾಪ್ಷನ್ ಯಾವ್ದು ಕರೆಕ್ಟ್ ಇದೆ ಅದನ್ನ ನೋಡ್ಕೊಳ್ಳೋಣ. ಏನ್ ತೊಂದ್ರೆ ಇಲ್ಲ. ಸರ್ ಆಯ್ತು ಸರ್. ನೆಟ್ ಪ್ರಾಫಿಟ್ ಮತ್ತೆ ನೆಟ್ ಸೇಲ್ಸ್ ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬಿಡ್ಬೇಕಾ? ಇಲ್ಲ, ನೀವು ಸದ್ಯಕ್ಕೆ ಏನ್ ಮಾಡಿ ಗೊತ್ತಾ, ಜಸ್ಟ್ ನಾನು ಹೇಳಿದ್ದೇನೋ ನೀವು ಬರೀ ಡಾಟಾ ಇದ್ ಮಾಡಿ, ಅದು ವ್ಯಾಲ್ಯೂಸ್ ಗಳನ್ನ ಮಾತ್ರ ಫಿಲ್ ಮಾಡಿ ಸಾಕು. ಆ ಇನ್ಕ್ರೀಸ್ ಎಷ್ಟು ಪರ್ಸೆಂಟ್ ಆಗಿದೆ, ಡಿಕ್ರೀಸ್ ಎಷ್ಟು, ಅದನ್ನ ಆಮೇಲೆ ಮಾಡ್ಕೊಳ್ಳೋಣ, ಈಗ ಸದ್ಯಕ್ಕೆ ಬೇಡ. ಸರಿ ಸರ್ ಆಯ್ತು. ಓಕೆ, ಫೈನ್. ನೆಕ್ಸ್ಟ್ ಯಾರಪ್ಪ? ದಿವ್ಯಶ್ರೀ. ಸರ್. ಏನಾಗಿದ್ಯಪ್ಪ? ಸರ್ ಆನ್ಯುವಲ್ ರಿಪೋರ್ಟ್ ಡೌನ್ಲೋಡ್ ಮಾಡಿದೀನಿ ಸರ್. 280 ಪೇಜ್ ಐತೆ, ಅದನ್ನ ನೋಡ್ಬೇಕು ಇದೆಯಾ ಇಲ್ವಾ ಅಂತ. ರಿವ್ಯೂ ಆಫ್ ಲಿಟ್ರೇಚರ್ ಐತೆ ಸರ್. ಲ್ಯಾಪ್ಟಾಪ್ ಸಿಕ್ಕಿದ್ರೆ ಮಾಡ್ಬೇಕು ಅಷ್ಟೇ. ಅವಾಗ ಇನ್ನೂ 2 ದಿನ ಕೊಡಲ್ಲ ಅಂತಂದ್ರೆ ಲ್ಯಾಪ್ಟಾಪ್ ನ. ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ ಬಿಡಿ, ಅವ್ರು ಕೊಟ್ಮೇಲೆ ಎಲ್ಲಾನು ಎಂಟ್ರಿ ಮಾಡ್ಕೊಂಡ್ರೆ ಆಯ್ತು. ಓಕೆ ಸರ್. ಸರಿ. ಕಾವ್ಯ. ಏನಾಗಿದೆ ಸರ್? ಅದು ನೀವು ಟೇಬಲ್ ರೆಡಿ ಮಾಡಿ ಅಂತ ಹೇಳಿದ್ರಲ್ಲ, ರೆಡಿ ಮಾಡಿದ್ದೀನಿ ಸರ್. ಮತ್ತೆ ಆರ್ಟಿಕಲ್ಗೆ ಗೂಗಲ್ ಅಲ್ಲೇ ಮಾರ್ಚ್ 28 ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಿಂದ ಒಂದು ಸರ್. ಹೇಳಿ, ಕೇಳಿಸ್ತಾ ಇದೆ. ಪಬ್ಲಿಷ್ ಮಾಡಿದೆ ಸರ್. ಅದು ವಾಟ್ಸ್ಆಪ್ ಅಲ್ಲಿ ಹಾಕಿದೀನಿ. ಅದನ್ನ ಆರ್ಟಿಕಲ್ ಆಗಿ ಯೂಸ್ ಮಾಡಬಹುದಾ ಒಂಚೂರು ನೋಡಿ ಹೇಳಿ ಸರ್. ಮಾಡಬಹುದು. ಸಿ ಎನಿ ಪಬ್ಲಿಕೇಶನ್ಸ್
ಎನಿ ಆರ್ಟಿಕಲ್ಸ್, ಎನಿ ನ್ಯೂಸ್ ಪೇಪರ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಯುವರ್ ಟಾಪಿಕ್ ಎಲ್ಲಾನು ರಿವ್ಯೂ ಆಫ್ ಲಿಟರೇಚರ್ಗೆ ಹಾಕ್ಬೋದು. ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಸರ್ ಅಂದ್ರೆ ಇದ್ರಲ್ಲಿ ಅವು ಸರ್ ವೆಂಕಟಯ್ಯ ನಾಯ್ಡು ಇದಾರಲ್ಲ, ಅವ್ರದ್ದು 1 month ಸ್ಯಾಲರಿ ಅಷ್ಟು ಅಮೌಂಟ್ ನ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಗೆ ಕೋವಿಡ್ ಇದಕ್ಕೋಸ್ಕರ ಡೊನೇಟ್ ಮಾಡಿದ್ದಾರೆ. ಸರಿ, ಅದ್ರ ಬಗ್ಗೆ ಮಾತ್ರ ಹಾಕಿದ್ರು, ಅದಕ್ಕೆ ಕೇಳಿದೆ ಸರ್. ಸಿ ನಿಮ್ ಟಾಪಿಕ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಯಾವ ರೀತಿ ಯುಟಿಲೈಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಆರ್ಟಿಕಲ್ ಇರಬೇಕು ಅಥವಾ ನ್ಯೂಸ್ ಪೇಪರ್ ಕ್ಲಿಪ್ ಇರಬೇಕು. ಇವತ್ತು ಗಣೇಶ ಒಂದ್ ಮಂತ್ ಸ್ಯಾಲರಿನ ನ್ಯಾಷನಲ್ ರಿಲೀಫ್ ಫಂಡ್ ಹಾಕಿದೀನಿ ಅಂತಂದ್ರೆ ಅದನ್ನ ಕನ್ಸಿಡರ್ ಮಾಡಬಾರ್ದು. ನಾವು ಅಂತವಿದ್ರೆ ಹಾಕಕ್ ಹೋಗ್ಬೇಡಿ ನೀವು. ಯಾವ್ದು ಸಿಕ್ಕಿಲ್ಲ ಸರ್ ಆರ್ಟಿಕಲ್. ಪರವಾಗಿಲ್ಲ, ಸಿಗದಿದ್ರೆ ಪರವಾಗಿಲ್ಲ, ಸಿಗುತ್ತೆ. ನೀವು ಸ್ವಲ್ಪ ಹಳೆ ನ್ಯೂಸ್ ಪೇಪರ್ಸ್ ಗಳದ್ದು ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾವ ಚೆಕ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಕೊಡಿ ಅಂತಂದ್ರೆ ಗೂಗಲ್ ಅಲ್ಲಿ ಲೈಕ್ ಯುಟಿಲೈಸೇಷನ್ ಆಫ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಎಕನಾಮಿಕ್ ಟೈಮ್ಸು, ಆಮೇಲೆ ಯಾವ್ದದು ಎಕನಾಮಿಕ್ ಟೈಮ್ಸ್ ಅಲ್ಲೂ ಸರ್ಚ್ ಮಾಡ್ಬೇಕು ಸರ್. ನೀವು ಆತರ ಈ ನ್ಯೂಸ್ ಪೇಪರ್ಗಳು ಯಾವ್ದಿದೆ ಅದು ಹೆಸರೆಲ್ಲ ಕೊಟ್ಕೊಂಡು ನೀವು ಸರ್ಚ್ ಮಾಡಿ. ಸೊ ಸಮಥಿಂಗ್ ಏನಾದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ತುಂಬಾ ಆರ್ಟಿಕಲ್ಸ್ಗಳನ್ನ ನಾನು ಪೇಪರ್ ಅಲ್ಲಿ ಓದಿದ್ದೀನಿ, ಎಸ್ಪೆಷಲಿ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಅಲ್ಲಿ. ಕೆಲವರೆಲ್ಲ ಕ್ವೇರೀಸ್ಗಳು ಹಾಕಿದ್ದಾರೆ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ನ ಎಷ್ಟರ ಮಟ್ಟಿಗೆ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅಂತ ಯಾವುದೇ ರೀತಿಯಾದಂತ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಬೋತ್ ಚೀಫ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಮತ್ತೆ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಎರಡನ್ನೂ ಕೊಡ್ತಾ ಇಲ್ಲ ಅಂತ ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಯಾವಾಗಲೂ ರೀಸೆಂಟ್ ಆಗಿ ಓದಿದ್ ಜ್ಞಾಪಕ. ಒಂದ್ಸಲಿ ಸರ್ಚ್ ಮಾಡಿ, ಸಿಕ್ಕಿದ್ರೆ ಅಪ್ಡೇಟ್ ಮಾಡಿ ಅಷ್ಟೇ. ಸರ್ ಟೇಬಲ್ ಎಲ್ಲ ಮಾಡಿದ್ದೀನಿ, ಅದು ನಿಮ್ಗೆ ಸೆಂಡ್ ಕೂಡ ಮಾಡಿದ್ದೆ. ಇದು ನ್ಯಾಷನಲ್ ರಿಲೀಫ್ ಫಂಡ್ ಗೆ ಸಂಬಂಧಪಟ್ಟಂಗೆ ಇಂಟ್ರೊಡಕ್ಷನ್. ಸರ್ ಇಂಟ್ರೊಡಕ್ಷನ್ ಸರ್ ನೀವೇ ಹೇಳಿದ್ರಲ್ಲ, ಇದು ಇಂಟ್ರೊಡಕ್ಷನ್ ಆಗುತ್ತಪ್ಪ ಇಷ್ಟೇ ಅಂತ ಸರ್. ಲಿಂಕ್ ಗಳೆಲ್ಲ ಹುಡುಕ್ ಮಡಗಿದ್ದೀನಿ. ಓಕೆ ಫೈನ್, ಸರಿ. ಮಧುಶ್ರೀ ಡಿ. ಏನಾಗಿದೆ ಅಮ್ಮ ಸ್ಟೇಟಸ್? ಸರ್ ಸ್ಟೇಟಸ್ ಏನಾಗಿದೆ ಅಂದೆ? ಸರ್ ಆನ್ಯುವಲ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಆಮೇಲೆ ಆರ್ಟಿಕಲ್ ಕಲೆಕ್ಟ್ ಮಾಡಿದ್ದೀನಿ. ಓಕೆ, ಸರ್ ಏನ್ ಹೇಳಿ? ಆರ್ಟಿಕಲ್ ಸಿಕ್ಕಿದೆ ಸರ್. ಓಕೆ, ಮತ್ತೆ ಆನ್ಯುವಲ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ. ಓಕೆ. ಮ್ಯೂಚುವಲ್ ಫಂಡ್ಸ್ ಇಂಟ್ರೊಡಕ್ಷನ್ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರಲ್ಲ ಸರ್, ಕಲೆಕ್ಟ್ ಮಾಡಿದ್ದೀನಿ. ಆನ್ಯುವಲ್ ರಿಪೋರ್ಟ್ ಆದ್ರೆ ಸಿಕ್ಕಿದ್ರೆ ಮಧುಶ್ರೀ, ಆನ್ಯುವಲ್ ರಿಪೋರ್ಟ್ ನಿಮ್ಗೆ ಆಲ್ರೆಡಿ ಸಿಕ್ಕಿದ್ರೆ ನಾನು ನಿಮ್ಗೆ ಅವತ್ತು ಮಾತಾಡ್ಬೇಕಾದಾಗ ಕೆಲವೊಂದು ಟೈಪ್ಸ್ ಗಳು ಹೇಳಿದ್ದೆ, ಜ್ಞಾಪಕ ಇದೆಯಾ? ಸರ್ ಇದು ಇಕ್ವಿಟಿ ಫಂಡ್ಸ್, ಅದಕ್ಕೆ ಸಂಬಂಧಪಟ್ಟಂಗಿರುವಂತ ಇನ್ಫಾರ್ಮೇಶನ್ ಅದ್ರಲ್ಲಿ ಸಿಗುತ್ತಾ ಇದೆಯಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸರ್ ಇದ್ರೆ ಅದನ್ನ ಸಪರೇಟ್ ಆಗಿ ಎಂಟ್ರಿ ಮಾಡಿ ಇಟ್ಕೊಳ್ಳಿ, ಒಂದಿನ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ moneycontrol.com ಅಲ್ಲೇ ಇನ್ಫಾರ್ಮೇಶನ್ ಸಿಗುತ್ತಾ ಚೆಕ್ ಮಾಡಿ, ಅಲ್ಲೂ ಒಂದ್ಸಲಿ ಚೆಕ್ ನೋಡಿ ಇದೆಯಾ ಇಲ್ವಾ ಅಂತ. ಸರ್ ಸರಿ. ನಿಸರ್ಗ ಜಿ. ಇದಾರಾ? ಲೈನಲ್ಲಿ ಇದಾರಾ ನಿಸರ್ಗ ಜಿ? ಎಸ್ ಸರ್ ಇದಾರೆ ಸರ್. ಮಾತಾಡಿ ನಿಸರ್ಗ. ಹಲೋ ಸರ್. ಹೇಳಿ. ಸರ್ ಅದೇ ಆನ್ಯುವಲ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ. ನೀವ್ ಹೇಳ್ದಾಗೆ ಆರ್ಟಿಕಲ್ಸ್ ಗಳನ್ನ ಹುಡುಕ್ತಾ ಇದೀನಿ, ಓದ್ತಾ ಇದ್ದೀನಿ ಅಷ್ಟೇ ಸರ್. ಲ್ಯಾಪ್ಟಾಪ್ ಏನು ಇಲ್ಲ ಬೇರೆದ್ ರೆಡಿ ಮಾಡಕ್ಕೆ. ಓಕೆ ಫೈನ್, ಸರಿ. ಓಕೆ, ಈಗ ನೀವು ನನ್ನ ಆರ್ಟಿಕಲ್ಸ್ ನೀವು ಹಳೇದ್ ಕಳ್ಸಿದ್ ಯಾವ್ದು ಸೂಟ್ ಆಗಲ್ಲ, ಬೇರೆ ಚೆಕ್ ಮಾಡಿ ಅಂತ ಹೇಳಿದ್ದೆ ನಿಮ್ಗೆ. ಸರ್ ಚೆಕ್ ಮಾಡ್ತಾ ಇದೀನಿ, ಬೇರೆದ್ದು ಸರ್ಚ್ ಮಾಡಿ ಓದ್ತಾ ಇದೀನಿ ಆರ್ಟಿಕಲ್ಸ್ ಗಳನ್ನ. ಓಕೆ ಫೈನ್, ಥ್ಯಾಂಕ್ ಯು. ಪೂರ್ಣಿಮಾ, ಏನಾಗಿದೆ ಸ್ಟೇಟಸ್? ಸರ್
ಇರೋದು. ಓಕೆ ಹಾ ಹೇಳಿ ಹೇಳಿ ಇಂಟ್ರೊಡಕ್ಷನ್ ಸರ್. ಓಕೆ ಓಕೆ ಸರ್ ಕ್ವಶನ್ ಆನ್ಸರ್ ಹಾ ಸ್ವಲ್ಪ ಎಲ್ಲ ಒಂದೇ ಇರೋದ್ರಿಂದ ಬೇರೆ ಬೇರೆ ಎಲ್ಲ ಇಟ್ಕೊಂಡಿರಲ್ಲ ಅಲ್ವಾ, ಒಬ್ರೇನೆ ನಿಮ್ ವಾಯ್ಸ್ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಪೂರ್ಣಿಮಾ. ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಫೋನ್ ಮಾಡಿ ನನಗೆ. ಪ್ರಿಯದರ್ಶಿನಿ ಸರ್ ಹಾ ಏನಾಗಿದೆ? ಇಂಟ್ರೊಡಕ್ಷನ್ ಆಗಿದೆ ಸರ್, ಕ್ವಶನರೀಸ್ ಆಗಿದೆ, ಓಕೆ ಆರ್ಟಿಕಲ್ಸ್ ಆಗಿದೆ, ಓಕೆ ರಿವ್ಯೂ ಆಫ್ ಲಿಟ್ರೇಚರ್ ಅದು ಸ್ವಲ್ಪ ಅದು ಮಾಡಿದೀನಿ ಸರ್. ಓಕೆ ಇಂಟ್ರೊಡಕ್ಷನ್ ಇನ್ನೊಂದ್ ಸ್ವಲ್ಪ ಕೊಡಕ್ ಹೇಳಿದ್ರಿ. Okay. ಲ್ಯಾಪ್ಟಾಪ್ ಮತ್ತೆ ಸಿಕ್ಕಿದೆ ಸರ್, ಅದು ನಾನು ಹಾಕಿಲ್ಲ. ತೊಂದ್ರೆ ಇಲ್ಲ ನಿಧಾನ ನಡೀಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಪುಷ್ಪ ಸರ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದೀನಿ, ಬಟ್ ನಿಮ್ಗೆ ಶೇರ್ ಮಾಡ್ಬೇಕು ಸರ್. ಓಕೆ ಕ್ವಶನರು ಸರ್ ಕ್ವಶನರಿ ಎಲ್ಲ ರೆಡಿ ಆಗಿದೆ, ಸೋಮವಾರ ಸಬ್ಮಿಟ್ ಮಾಡ್ತೀನಿ ಸರ್ ನಿಮಗೆ. will be submitted on 14th June 2021. ಓಕೆ ರೇಖಾ ಜೆ ಸರ್ ಹಾ ಹೇಳಿ. ಸರ್ ಇಂಟ್ರೊಡಕ್ಷನ್ ಆಗಿದೆ, ಪ್ರಾಡಕ್ಟ್ ಲಿಸ್ಟ್ ಆಗಿದೆ, ಮತ್ತೆ ರಿವ್ಯೂ ಆಫ್ ಇದು ಲಿಟ್ರೇಚರ್ ಅದಕ್ಕೆ ಸ್ವಲ್ಪ ತಪ್ಪಾಗಿತ್ತು ಸರ್, ಅದನ್ನೇನೋ ಮಾಡ್ಬೇಕು. ನೆಕ್ಸ್ಟ್ ಯಾರು? ಸಂಧ್ಯಾ ಇದಾರ ಲೈನಲ್ಲಿ? ಇಲ್ವಾ? ಇಲ್ಲ ಸರ್. ಅವರ ಅಬ್ಸೆಂಟ್ ಎಲ್ಲ Not attended. Okay. Next ಯಾರು? ಶುಭಾಜಿ. ಹಾ ಸಾರಿ, ನೆನ್ನೆ ನೀವು ಕಳಿಸಿದಾಗ ನಾನು ಬೇರೆ ವರ್ಕ್ ಅಲ್ಲಿ ಇದೆ, ಸೊ ಅದಕ್ಕೆ ನಾನು ಏನು ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ. ಹೇಳಿ ಏನ್ ಪ್ರಾಬ್ಲಮ್? ಸರ್ ಅದೇ ಎಕ್ಸ್ಪೆಂಡಿಚರ್ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಸಿಗ್ಲಿಲ್ಲ ಸರ್. ಇಲ್ಲ, ಅದು ಏನಾಗುತ್ತೆ ಗೊತ್ತಾ ಶುಭ, ನಿಮ್ಗೆ ಲೈಕ್ ಟೇಬಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಿರಲ್ಲ ಅವರು, ಸೆಂಟೆನ್ಸ್ ಫಾರ್ಮೆಟ್ ಅಲ್ಲಿ ಇಷ್ಟು ಸ್ಪೆಂಡ್ ಮಾಡಿದೀವಿ ಅಂತ ಕೊಟ್ಟಿರ್ತಾರೆ, ಚೆಕ್ ಮಾಡಿ. ಮೆಜಾರಿಟಿ CSR ಆಕ್ಟಿವಿಟೀಸ್ ಗಳೆಲ್ಲ ಏನ್ ಮಾಡ್ತಾರೆ, ತುಂಬಾ ಬಿಗ್ ಕಂಪ್ನಿ ಅಲ್ದೇ ಇರುವಂತ ಕಂಪ್ನೀಸ್ಗಳು ಅವರು ಒಂದು ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಕೊಟ್ಟಿರ್ತಾರೆ, ಇಂತಿಂತ ಆಕ್ಟಿವಿಟೀಸ್ಗೆ ಇಂತಿಂತಷ್ಟು ಖರ್ಚು ಮಾಡಿರ್ತೀನಿ ಅಂತ. ನಿಮ್ಗೆ ನೀವು ಆನ್ಯುವಲ್ ರಿಪೋರ್ಟ್ ನೋಡಿದಾಗ ಎಲ್ಲೂ ಮೆನ್ಷನ್ ಆಗಿರಲ್ಲ ಏನಂತ, ಓಕೆ ದಿಸ್ ಕಂಪ್ನಿ ಸ್ಪೆಂಡ್ 15,000 crores ಫಾರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವಿಟೀಸ್ ಅಂತ ಮೆನ್ಷನ್ ಮಾಡಲ್ಲ ಅವರು. CSR ಆಕ್ಟಿವಿಟೀಸ್ ಏನೇನಿರುತ್ತೆ, ಲೈಕ್ ಇವಾಗ ಎನ್ವಿರಾನ್ಮೆಂಟಲ್ ಸೇಫ್ಟಿ ಇರ್ಬೋದು, ಗ್ರೀನ್ ಎನರ್ಜಿ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಈ ತರ ಎಷ್ಟೊಂದು ಸರ್ವಿಸಸ್ ಇರುತ್ತಲ್ಲ, ಆ ಸರ್ವಿಸಸ್ ಗಳಿಗೆ ಇಷ್ಟು ಅಂತ ಖರ್ಚು ಮಾಡಿರ್ತಾರೆ. ನೀವು ಅದನ್ನ ನೋಡಿ, ಸಿಗುತ್ತೆ ನಿಮ್ಗೆ. ಓಕೆ ಸರ್. ಆಯ್ತಾ? ಸರಿ. ಸುಮಲತಾ ES ರಿವ್ಯೂ ಆಫ್ ಲಿಟ್ರೇಚರ್ ಹೇಳಿ. ಅದೆಲ್ಲ ಬರ್ದಿದೀನಿ ಸರ್, ನೀವು ಬರ್ದಿರಿ ಅಂತಿರಲ್ಲ, ಮತ್ತೆ ಇಂಟ್ರೊಡಕ್ಷನ್ ಅದು ಆಗೈತೆ, ಮತ್ತೆ ಪ್ರೊಫೈಲ್ ಅದು ರೆಡಿ ಮಾಡಿ. ಅದೇ ಲ್ಯಾಪ್ಟಾಪ್ ಇಲ್ಲ ಸರ್ ಟೈಪ್ ಮಾಡಕ್ಕೆ. ಸರಿ, ತೊಂದ್ರೆ ಇಲ್ಲ. ಓಕೆ ನೆಕ್ಸ್ಟ್ ಸುಮಲತಾ. ಆನ್ಯುವಲ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ ಸರ್. 2016-20 ಗಂಟೆ ಕಲೆಕ್ಟ್ ಮಾಡಿದೀನಿ ಸರ್. ರಿವ್ಯೂ ಆಫ್ ಲಿಟ್ರೇಚರ್ ಅದನ್ನು ಲ್ಯಾಪ್ಟಾಪ್ ಸ್ವಲ್ಪ ದಿನ ಬರುತ್ತೆ ಸರ್, ಅದು ಟೈಪ್ ಮಾಡ್ತೀನಿ. ಮತ್ತೆ ಇಂಟ್ರೊಡಕ್ಷನ್ ಕಾರ್ಪೊರೇಟ್ ಸೋಷಿಯಲ್ ಅದೆಲ್ಲ ಕಲೆಕ್ಟ್ ಮಾಡಿ ಮಡಗಿದೀನಿ ಸರ್. ಓಕೆ ಫೈನ್. ತೇಜಶ್ರೀ SN. ಸರ್ ಆನ್ಯುವಲ್ ರಿಪೋರ್ಟ್ ನ ಕಲೆಕ್ಟ್ ಮಾಡಿದೀನಿ ಸರ್. ಸರ್ ಒಂದ್ ಡೌಟ್ ಸರ್. ಹೇಳಿ ಸರ್, ಇದು ಆರ್ಟಿಕಲ್ಸ್ ನ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರಲ್ಲ ಸರ್, ಅದು ನನ್ ಇಂಪ್ಯಾಕ್ಟ್ ಆಫ್ COVID-19 ಮೇಲೆ ಯಾರು ಬರ್ದಿರ್ತಾರ ಆ ಆರ್ಟಿಕಲ್ ನ ಮಾತ್ರ ರಿವ್ಯೂ ಕಲೆಕ್ಟ್ ಮಾಡಿ ಇದ್ ಮಾಡ್ಬೇಕಾ ಸರ್? ಇಂಪ್ಯಾಕ್ಟ್ ಆಫ್ COVID-19 ಆನ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಅಂತ ಇರೋ ಆರ್ಟಿಕಲ್ ಕಲೆಕ್ಟ್ ಮಾಡ್ಬೇಕು. ಹೌದು ಸರ್.
ಅದನ್ನ ಕಲೆಕ್ಟ್ ಮಾಡಿದೀನಿ ಸರ್. ಅಂದ್ರೆ ಅಷ್ಟು ಸಿಕ್ಕಿಲ್ಲ ಸರ್ ಅದು. ಓಕೆ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮೇಲೆ ಇಂಟ್ರೊಡಕ್ಷನ್ ಕಲೆಕ್ಟ್ ಮಾಡಿ ಅಂದಿದ್ರೆ ಅದನ್ನು ಕಲೆಕ್ಟ್ ಮಾಡಿದೀನಿ ಸರ್. ಓಕೆ ಫೈನ್. ಓಕೆ ನೆಕ್ಸ್ಟ್ ವಿನೋತಾ ಎಸ್. ಗುಡ್ ಆಫ್ಟರ್ನೂನ್ ಸರ್. ಹಾ ಹೇಳಿ ಸರ್, ಪ್ರಾಜೆಕ್ಟ್ ಡೆಮೋಗ್ರಾಫಿಕ್ ಪ್ರೊಫೈಲ್ ನ ರೆಡಿ ಮಾಡಿ ಅಂತ ಹೇಳಿದ್ರಿ. ರೆಡಿ ಮಾಡಿದ್ದೀನಿ. ನೀವು ಕಳ್ಸಿದ್ದನ್ನ ನಾನು ನೋಡಿದೆ. ಹಾ ಸರ್. ಅದರಲ್ಲಿ ನೀವು ಡೆಮೋಗ್ರಾಫಿಕ್ ಪ್ರೊಫೈಲ್ ಅಲ್ಲಿ ಆಲ್ರೆಡಿ ಎಷ್ಟು ರೆಸ್ಪಾನ್ಸ್ ಅಂತ ಹಾಕೇ ಬಿಟ್ಟಿದ್ದೀರಲ್ಲ, ಮೇಲು 135, ಫಿಮೇಲ್ 115 ಅಂತೆಲ್ಲ. ಸರ್ ಅದು ನೀವು ಅದನ್ನೇ ಬಾಕ್ಸ್ ಕರೀರಿ ಅಂತ ಅಂದ್ರಲ್ಲ, ನಾನು ಅದಕ್ಕೆ ಮಧ್ಯಾಹ್ನ ಡೌಟ್ ಕೇಳಕ್ ಅದಕ್ಕೆ ಸರ್ ಕಾಲ್ ಮಾಡಿದ್ದು ನಾನು. ಅಲ್ಲ ಏನ್ ಗೊತ್ತಾ, ಈಗ ಕ್ವಶನೇರ್ ನ ಪ್ರಿಪೇರ್ ಮಾಡ್ತೀರಾ, ಅದಾದ್ಮೇಲೆ ನೀವು ಜನಗಳಿಗೆ ಕೊಟ್ಬಿಟ್ಟು ಫೀಡ್ಬ್ಯಾಕ್ ತಗೊಂಡ್ಮೇಲೆ ತಾನೇ ಗೊತ್ತಾಗೋದು ಎಷ್ಟ್ ಜನ ಮೇಲ್ ರೆಸ್ಪಾಂಡ್ ಮಾಡೋರೆ, ಎಷ್ಟ್ ಜನ ಫಿಮೇಲ್ ರೆಸ್ಪಾಂಡ್ ಮಾಡೋರೆ ಅಂತ. ಹಾ ಸರ್ ಸರ್, ಅದಕ್ಕೆ ಸರ್ ಅದು ಹೇಳಿದ್ರ ಬಾಕ್ಸ್ ಅದು ಬರೀರಿ ಅಂತ ಹೇಳಿದ್ರಲ್ಲ, ಅದ್ ಆಸ್ ಇಟ್ ಇಸ್ ಹೇಗಿದೆ ಹಾಗೆ ಬರ್ದ್ಬಿಟ್ಟಿದ್ದೆ. ಬಟ್ ನಂಗೆ ಮಧ್ಯಾಹ್ನ ಕನ್ಫ್ಯೂಸ್ ಆಯ್ತು, ನಾವೇನು ರೆಸ್ಪಾನ್ಸೇ ತಗೊಂಡಿಲ್ಲ. ಬಟ್ ಆಲ್ರೆಡಿ ನಾವು ಫ್ರೀಕ್ವೆನ್ಸಿ ಮತ್ತೆ ಪರ್ಸೆಂಟೇಜ್ ಎಲ್ಲ ಹೇಗ್ ಬರೆಯೋದು ಅಂತ ಅನ್ಕೊಂಡು ಕಾಲ್ ಮಾಡಿದೆ. ಬಟ್ ನೀವು ಬಿಸಿ ಇದ್ರಲ್ಲ, ಅದಕ್ಕೆ ಇವಾಗ ಕೇಳೋಣ ಅಂತ ಅನ್ಕೊಂಡು ಸುಮ್ಮನಾದೆ ಸರ್. ಅದು ಏನ್ ಗೊತ್ತಾ, ಅದೊಂದು ಇಟ್ ಇಸ್ ಜಸ್ಟ್ ಅ ಡ್ರಾಫ್ಟ್ ರೆಡಿ ಆದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು, ಅದನ್ನ ಜನಗಳಿಗೆ ಹಂಚ್ಬೇಕು. ಜನಗಳು ಕೊಟ್ಮೇಲೆ ಜನಗಳಿಂದ ಫೀಡ್ಬ್ಯಾಕ್ ಬರುತ್ತೆ. ಫೀಡ್ಬ್ಯಾಕ್ ಬಂದ ಮೇಲೆ ಮಾಡ್ಬೇಕು, ನಿಮ್ಗೆ ರೆಸ್ಪಾನ್ಸ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟ್ ಜನ ಮೇಲ್, ಎಷ್ಟ್ ಜನ ರೆಸ್ಪಾಂಡ್ ಮಾಡಿದ್ದಾರೆ, ಫಿಮೇಲ್ ಎಷ್ಟ್ ಜನ ರೆಸ್ಪಾಂಡ್ ಮಾಡಿದ್ದಾರೆ ಅಂತ. ಹಾ ಸರ್, ಸರಿ ಸರ್, ಆಯ್ತು. ಅದೊಂದು ಡ್ರಾಫ್ಟ್ ಮಾಡ್ಬೇಕು ಸರ್. ಸರ್, ರಿವ್ಯೂ ಆಫ್ ಲಿಟ್ರೇಚರ್ ಆಗಿದೆ ಸರ್. ನಾನು 7 ಆರ್ಟಿಕಲ್ಸ್ ನ ಕಲೆಕ್ಟ್ ಮಾಡಿದ್ದೆ. ಬಟ್ ಅದ್ರಲ್ಲಿ ಒಂದು 388 ಪೇಜಸ್ ಇತ್ತು, ಅದೊಂದು ಬೇಡ ಅಂತ ಬಿಟ್ಟಿದೀನಿ. ಇನ್ನ 6 ಆರ್ಟಿಕಲ್ಸ್ ರಿವ್ಯೂ ಆಫ್ ಲಿಟ್ರೇಚರ್ ಬರ್ದಿದ್ದೀನಿ. ಮತ್ತೆ ಕ್ವಶನ್ ಇಯರ್ ಪ್ರಿಪೇರ್ ಮಾಡಿ ಕ್ವಶನ್ ಇಯರ್ ಕಳ್ಸಿದೀನಿ. ಇಂಟ್ರೊಡಕ್ಷನ್ ಕನ್ಸ್ಯೂಮರ್ ಬಿಹೇವಿಯರ್ ಇಂಟ್ರೊಡಕ್ಷನ್ ಬರ್ದ್ ಕಳ್ಸಿದೀನಿ ಸರ್. ಕನ್ಸ್ಯೂಮರ್ ಬಿಹೇವಿಯರ್ ಬರೀ ಒಂದ್ 2-3 ಪೇಜ್ ಮಾತ್ರ ಇದೆ ಇನ್ಫಾರ್ಮೇಶನ್. ನೀವು ಬರೀ ಅಷ್ಟೇನಾ ಕಲೆಕ್ಟ್ ಮಾಡಿರೋದು? ಸರ್, ಕನ್ಸ್ಯೂಮರ್ ಬಿಹೇವಿಯರ್ದು ಇಷ್ಟ ಇಂಟ್ರೊಡಕ್ಷನ್ ಮಾತ್ರ ಅಲ್ವಾ ಸರ್ ಕೇಳಿದ್ದು? ಇಂಟ್ರೊಡಕ್ಷನ್ ಬರ್ದೆ. ಮತ್ತೆ ಬಿಹೇವಿಯರ್ ಬಗ್ಗೆ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೋ ಅದನ್ನೆಲ್ಲ ಹಾಕ್ಬೇಕು. ಲೈಕ್ ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನಿಷನ್, ನೇಚರ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಸಿಕ್ತು. ಅವು ಎಲ್ಲಾನು ನೀವು ಹೆಡ್ಡಿಂಗ್ ವೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದ್ಸಲಿ ಲ್ಯಾಪ್ಟಾಪ್ ಸಿಕ್ಕದ್ಮೇಲೆ ಎಂಟ್ರಿ ಮಾಡಿರಂತೆ. ಸರಿ ಸರ್, ಆಯ್ತು. ಇವಾಗ ಡೆಫಿನಿಷನ್ಸ್ ಮತ್ತೆ ನೇಚರ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಆಗ್ಬೇಕು ಸರ್. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ನನಗೆ ಸೊ ನೀವುಗಳು ಏನ್ ಮಾಡ್ಬೇಕು ಇವಾಗ ಅಂತ ಅಂದ್ರೆ, ಒಂದು ನಿಮ್ಗೆ ಸ್ಕ್ರೀನ್ ನೀಟಾಗಿ ಕಾಣಿಸ್ತಾ ಇದೆಯಲ್ವಾ? ಎಸ್ ಸರ್. ಓಕೆ, ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಒಂಚೂರು ನನಗೆ ನಿಮ್ ಟೈಟ್ಲ್ ನ ನಾನು ಇಲ್ಲಿ ರಿವೈಸ್ ಮಾಡಿ ಟೈಟ್ಲ್ ನ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡಿ, ಟೈಟ್ಲ್ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಸರ್ ನಂದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಡಿ. ಫಸ್ಟ್ ಐಶ್ವರ್ಯ, ಟೈಟ್ಲ್ ನ ನೀಟಾಗಿ ಓದಿ. ನೀವು ಯಾವಾಗ್ಲೂ ಅಷ್ಟೇ, ನನಗೆ ಕೆಲವ್ರು ಫೋನ್ ಮಾಡಿದಾಗೆಲ್ಲ ಟೈಟ್ಲ್ ಹೇಳಿ ಅಂತಂದ್ರೆ ಬರೀ ಒಂದು ಅರ್ಧಂಬರ್ಧ ಹೇಳ್ತೀರಾ. ಟೈಟ್ಲು ಹೇಳಿ ಅಂತಂದ ಯಾವಾಗ್ಲೂ ಫುಲ್ ಟೈಟ್ಲು ತಲೆಗಿರ್ಬೇಕು, ಫುಲ್ ಟೈಟ್ಲ್ ನ ಹೇಳ್ಬೇಕು. ಓಕೆನಾ? ಸೊ ಚೆಕ್ ಮಾಡ್ಕೊಳ್ತಾ ಹೋಗಿ, ನಿಮ್ ಟೈಟ್ಲು ನಾನು ನಿಮ್ ಜೊತೆ ಫೋನಲ್ಲಿ ಮಾತಾಡಿದಾಗ ಏನ್ ಟೈಟ್ಲ್ ಹೇಳಿದ್ನೋ ಅದೇ ಟೈಟ್ಲ್ ಇದೆಯಾ ಅಂತ ಒಂದ್ಸಲಿ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಡಿ. ಫಸ್ಟ್ ಒನ್ ಐಶ್ವರ್ಯ. ಹಾ ಸರ್, ಕರೆಕ್ಟ್ ಆಗಿದೆ. ಓದು ಟೈಟ್ಲ್ ಓದು. A study on the NABARD self-help groups bank linkage program, an effective tool for alleviating poverty in India. Alleviating poverty. Alleviating poverty in India. Arpita BP. Yes sir. Title odi. A study on equity analysis in cement sector with reference to select cement sector in India. ನೀವು ಸಿಮೆಂಟ್ ಸೆಕ್ಟರ್ಸ್ ಯಾವ್ಯಾವ್ದಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ? ಯಾವ್ಯಾವ ಕಂಪ್ನಿ ತಗೋಬೇಕು ಅಂತ? ಅದೇ ಸರ್, ಆಲ್ಟ್ರಾಟೆಕ್, ರಾಮ್ಕೋ, ಇಂಡಿಯಾ, ಜೆಕೆ, ಮನ್ಮೂಲು. ಸರ್, ಅದ್ರದ್ದು ಆನ್ಯುವಲ್ ರಿಪೋರ್ಟ್ ಅದ್ರಲ್ಲಿ ಏನೇನ್ ಕಂಟೆಂಟ್ ಇರ್ಬೇಕು ಸರ್ ಆನ್ಯುವಲ್ ರಿಪೋರ್ಟ್ ಅಲ್ಲಿ? ಏನ್ ಬೇಡಮ್ಮ, ಜಸ್ಟ್ ನೀವು ಆನ್ಯುವಲ್ ರಿಪೋರ್ಟ್ ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಒಂದು. ಎರಡನೇ ಕೆಲಸ, ಈಕ್ವಿಟಿ ಅನಾಲಿಸಿಸ್ ನ ಹೆಂಗ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಮೊನ್ನೆ ಮಾತಾಡ್ಬೇಕಾದ್ರೆ ನಿಮ್ ಜೊತೆ ಮಾತಾಡಿದ್ದೆ.
ಅದೊಂಚೂರು ಚೆಕ್ ಮಾಡಿ ಹೆಂಗ್ ಮಾಡ್ತಾರೆ, ಏನೇನ್ ಟೆಕ್ನಿಕ್ಸ್ ಇಟ್ಕೊಂಡು ಮಾಡ್ತಾರೆ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂತ ಇನ್ಫಾರ್ಮೇಶನ್ ನೀವು ಆನ್ಯುವಲ್ ರಿಪೋರ್ಟ್ ಅಲ್ಲಿ ತಗೊಂಡ್ರೆ ಸಾಕು. ಅಶ್ವಿನಿ ಡಿ ಸರ್ ಕರೆಕ್ಟ್ ಆಗಿ ಓದಿ ಟೈಟ್ಲ್. A comparative idea of structure of Indian Stock Exchange and International Stock Exchange. ಭೂಮಿಕಾ A study on the influence of social media marketing on sales with special reference to select social medias. ಏನ್ ಚೇಂಜ್ ಇಲ್ಲ, ಕರೆಕ್ಟ್ ಆಗಿದೆ. ಹಾ ಸರ್ ಕರೆಕ್ಟ್ ಇದೆ. ಓಕೆ ಚೈತ್ರ ಕರೆಕ್ಟ್ ಆಗಿದೆ ಸರ್. ಓದು. Study on the effect of pre and post adoption of goods and service tax on fast moving consumer goods with special reference to select FMCG companies. ಓಕೆ ಫೈನ್, ಕರೆಕ್ಟ್ ಇದೆಯಲ್ಲ? ಹಾ ಸರ್ ಕರೆಕ್ಟ್. ಓಕೆ ನೆಕ್ಸ್ಟ್. ಯಾ ಕರೆಕ್ಟ್ ಆಗಿದೆ ಸರ್. ಎ ಸ್ಟಡಿ ಆನ್ ದ ಎಫೆಕ್ಟ್ ಆಫ್ ಲೋನ್ ಮ್ಯಾನೇಜ್ಮೆಂಟ್ ಆನ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ SBI. ಓಕೆ ಕಾವ್ಯ Correct ಇದೆ sir. A study on the utilization of funds under the National Relief Fund with special reference to Prime Minister National Relief Fund. ಓಕೆ ಮಧುಶ್ರೀ ಸರ್ ಹೇಳಿ. ಸರಿಯಾಗಿದೆ ಸರ್. ಎ ಸ್ಟಡಿ ಆನ್ ದ ಎಫೆಕ್ಟಿವ್ನೆಸ್ ಆಫ್ ಮ್ಯೂಚುವಲ್ ಫಂಡ್ಸ್, ಕಂಪ್ಯಾರಿಟಿವ್ ಸ್ಟಡಿ ಬಿಟ್ವೀನ್ SBI ಮ್ಯೂಚುವಲ್ ಫಂಡ್ಸ್ ಅಂಡ್ ICICI ಪ್ರೊಡೆನ್ಶಿಯಲ್ ಮ್ಯೂಚುವಲ್ ಫಂಡ್ಸ್. ಸರ್ ಕರೆಕ್ಟ್ ಆಗಿದೆ. ರಿಲೇಶನ್ಶಿಪ್ ಬಿಟ್ವೀನ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂಡ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್, ಎ ಸ್ಟಡಿ ವಿತ್ ಸ್ಪೆಷಲ್ ರೆಫರೆನ್ಸ್ ಟು SBI. ಪೂರ್ಣಿಮಾ on payments methods and its effectiveness with special. ಓಕೆ ಪ್ರಿಯಾ ಪ್ರಿಯದರ್ಶಿನಿ Sorry, sir. A study on customer satisfaction toward online shopping with special reference to Flipkart. Sir, ಇದೆ sir. ಪುಷ್ಪಾ ಪುಷ್ಪಾ Sir, a study on the usage of technology in accounting education, opportunities and challenges. Sir, ಇದೆ sir. ಓಕೆ ರೇಖಾ A study on cost structure analysis on select Nandini milk product with special reference to Manmal. Sari ಇದೆ sir. ಓಕೆ ಸಂಧ್ಯಾ ಸಂಧ್ಯಾ ಇಲ್ಲಲ್ವಾ? ಓಕೆ ನೆಕ್ಸ್ಟ್ ಶುಭಾ A study on corporate social responsibilities practices followed by sugar industries with a special reference to NSL Sugar Limited, Mandya. Sari ಇದೆ sir. ಸುಮಲತಾ ES A study on the impact of sustainable reporting on the financial performance with special references Accenture Limited. ಸರಿ ಐತೆ sir. ನೆಕ್ಸ್ಟ್ ತೇಜಶ್ರೀ Impact of COVID-19 on organizational performance, a study with special reference to Tata Motors. ಸರಿ ಇದೆ sir. ತೇಜಸ್ವಿ ನಿಮ್ಗೆ ಏನು ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು, ಜ್ಞಾಪಕ ಇದೆಯಾ? ಸರ್ ಒಂದು ಆನ್ಯುವಲ್ ರಿಪೋರ್ಟ್ ನ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರಿ ಸರ್. 2017-18 ಓಕೆ 18-19 ಮತ್ತೆ 19-20
ಓಕೆ. ಮತ್ತೆ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇಂಟ್ರೊಡಕ್ಷನ್ ನ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರಿ. ಅಲ್ಲ ನಾನ್ ಕೇಳ್ತಿರೋದು ನಮ್ಮ ಡಾಟಾ ಅನಾಲಿಸಿಸ್ ನ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ದೆ ಜ್ಞಾಪಕ ಇದೆಯಾ ಅಂತ ಕೇಳ್ತಾ ಇದ್ದೆ. ಸರ್ ಅದೇ ಆರ್ಟಿಕಲ್ಸ್ ನ ಕಲೆಕ್ಟ್ ಮಾಡಿ ಅದ್ರದ್ದು ಟೈಟಲ್ ಮತ್ತೆ ಯಾರು ಎಷ್ಟ ಬರ್ದಿರೋದು ಅದನ್ನೆಲ್ಲ ಬರ್ದಿ ಅದ್ರ ಬಗ್ಗೆ 5 to 6 ಲೈನ್ ಸಮ್ಮರಿ ಬರೀರಿ ಅಂತ ಹೇಳಿದ್ರು ಸರ್. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ಲ. ನಾನು ಹೇಳಿದ್ದು ಈ ಟೈಟಲ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ಅಂತ ಕೇಳ್ತಾ ಇರೋದು. ಏನ್ ಮಾಡೋಣ ಅಂತ ಹೇಳಿದ್ದೆ ಅಂತ. ಏನ್ ತೇಜು, ಹಂಗಂದ್ರೆ ಈ ಟೈಟಲ್ ಇಟ್ಕೊಂಡು ನೀನ್ ಈ ಪ್ರಾಜೆಕ್ಟ್ ವರ್ಕ್ ನ ಯಾವ ತರ ಮಾಡೋದ್ನ ಅಂತ ಹೇಳೋಣ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದಾರೆ. ಓಕೆ ಫೈನ್ ತೇಜು, ನೀನ್ ಒಂದ್ಸಲಿ ನಾನು ಮಾಡಿದ್ರದ್ದು ರೆಕಾರ್ಡ್ ಇದ್ರೆ ಒಂದ್ಸಲಿ ರೆಕಾರ್ಡ್ ಕೇಳು. ನಾನು ನಿಮ್ ಜೊತೆ ಮಾತಾಡಿದ್ನಲ್ಲ ಆ ರೆಕಾರ್ಡ್ ಇದ್ರೆ ಒಂದ್ಸಲಿ ಕೇಳು, ಓಕೆನಾ? ಓಕೆ, ನೆಕ್ಸ್ಟ್ ವಿನುತಾ. A study on consumer buying behavior towards FMCG products with special reference to Mandya district. ಸರಿ ಇದೆ ಸರ್. ಸರ್ ಇದು ನಾನು ನಾಳೆ ಸೆಂಡ್ ಮಾಡ್ಲಾ ಫುಲ್ ಬರ್ದ್ಬಿಟ್ಟು? ಇಲ್ಲ, ನಾನು ಹೇಳ್ತೀನಿ ಇವಾಗ ಏನ್ ಮಾಡ್ಬೇಕು. ಹಾ ಸರ್. ಸೊ ಅಲ್ಲಿಗೆ ಟೈಟ್ಲು ಎಲ್ಲ ಆಲ್ಮೋಸ್ಟ್ ಎಲ್ಲಾರ್ದು ಫೈನಲೈಸ್ ಆದಂಗೆ ಆಯ್ತು. ಇನ್ನು ಟೈಟ್ಲ್ ಚೇಂಜ್ ಅಥವಾ ಟೈಟ್ಲ್ ರಿವಿಷನ್ ಮಾಡುವಂತ ಅವಶ್ಯಕತೆ ಬರಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಬಿಕಾಸ್ ಎಲ್ಲಾನು ನಾವು ಯೋಚನೆ ಮಾಡಿನೇ ವಿ ಹ್ಯಾವ್ ಡಿಸೈಡೆಡ್ and we finalized the topics. So that's fine. ಒಂದು ತುಂಬಾ ಜನ ಕ್ವಶನರ್ ನ ರೆಡಿ ಮಾಡ್ತಾ ಇದ್ದೀರಾ. ಒಂದು, ಎರಡು, ಆಲ್ಮೋಸ್ಟ್ ಎಲ್ಲರೂ ರಿವ್ಯೂ ಆಫ್ ಲಿಟ್ರೇಚರ್ ನ ಮಾಡ್ತಾ ಇದ್ದೀರಾ. ಮೂರು, ನಿಮ್ಮ ಕಂಪನಿ ಯಾವ್ದು ತಗೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಆನ್ಯುವಲ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಮೂರು, ನಾಲ್ಕನೇದು ನೀವು ತಗೊಂಡಿರೋ ಟಾಪಿಕ್ ಮೇಲೆ ಇಂಟ್ರೊಡಕ್ಷನ್ ನ ಮಾಡ್ತಾ ಇದ್ದೀರಾ. ಸೊ ಈ 4 ಕೆಲಸ ನೀವು ಮಾಡ್ತಾ ಇದ್ದೀರಾ. ಸೊ ಐ ಥಿಂಕ್ ಈ 4 ಕೆಲಸನ ನೀವು ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿದ್ರಿ ಅಂತ ಅಂದ್ರೆ ಸೊ ನಮಗೆ ಎಲ್ಲೋ ಒಂದ್ ಕಡೆ ಒಂದು ಐಡಿಯಾ ಅನ್ನೋದು ಬರುತ್ತೆ, ಏನು ನಿಮ್ಮ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ. ಓಕೆ ಫೈನ್. ಸೊ ಐ ಥಿಂಕ್